ಪಾರ್ಟ್ 2ಗೆ ಸ್ವಾಗತ ಗಾಯ್ಸ್. ಇದೇ ಜಾಗ ನೋಡಿ ನಾವು ನೈಟ್ ಕ್ಯಾಂಪ್ ಹಾಕಿದ್ದು. ವ್ಯೂ ಮಾತ್ರ ಚೆನ್ನಾಗಿದೆ, ಸಕ್ಕತ್ತಾಗಿತ್ತು. ಕತ್ತಲೇನೂ ಕಾಣಿರಲಿಲ್ಲ. ಆ್ಯಕ್ಚುಲಿ ನೈಟಲ್ಲಿ ಸಕ್ಕತ್ತಾಗಿತ್ತು. ನೈಟ್ ಮಾತ್ರ ನೀವು ಪಾರ್ಟ್ 1 ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಮತ್ತೇನಾದರೂ ಮಿಸ್ಟೇಕ್ ಇದ್ದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನನಗಿವೆಲ್ಲ ಹೊಸದ್ದು, ಇವೆಲ್ಲ ನನಗೆ ಫಸ್ಟ್ ಟೈಮ್ ಮಾಡ್ತಿರೋದು ವೀಡಿಯೋಸ್ ಎಲ್ಲ. ಹಂಗೆ ಅಲ್ಲಿ ನಾಯಿನ ಮಾತಾಡಿಸ್ದೆ. ಬಾಯ್ಸ್ ಎಲ್ಲ ಮಲಗಿದ್ರು, ಇನ್ನು ಅವನ್ನೆಲ್ಲ ಇನ್ನೂ ಎಬ್ಬಿಸ್ಕೊಂಡು ಹೋದ್ವಿ. ಆ್ಯಕ್ಚುಲಿ ನಾವು ಹೊಗ್ನೇಕಲ್ಲಿಂದ ಒಂದು 20 ಕಿಲೋಮೀಟರ್ಸ್ ಈ ಕಡೆನೇ ಮಲಗಿದ್ವಿ, ಕ್ಯಾಂಪ್ ಹಾಕಿದ್ವಿ ನೈಟ್ ಯಾವುದೋ ಹಳ್ಳಿಯಲ್ಲಿ. ಬೆಳಗ್ಗೆ ಆಯಿತು, ಇನ್ನು ನಮ್ಮ ಬಾಯ್ಸ್ ಎದ್ದಿಲ್ಲ ಯಾರು. ಒಳಗೆ ಇಲ್ಲಿ ಇಬ್ಬರು ಮಲಗಿದ್ದಾರೆ, ಯಾರೋ ಒಬ್ರು ಇದ್ದಿದ್ದಾರೆ, ಚೇತು ಅಂತ. ಮತ್ತು ಅಲ್ಲಿಂದ ಎಲ್ಲ ಪ್ಯಾಕ್ ಮಾಡಿಕೊಂಡು ಲಾಸ್ಟಿಗೆ ಹೊಗ್ನೇಕಲ್ಲಿಗೆ ರೀಚ್ ಆಗಿದ್ದೆ. ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಬಟ್ಟೆ ಗಿಟ್ಟೆ ತೊಗೊಂಡು ಟಿಫನ್ ಮಾಡಿಕೊಂಡು. ಆ್ಯಕ್ಚುಲಿ ಏನು ಗೊತ್ತಾ, ಅಲ್ಲೆಲ್ಲ ಕಾಯ್ತಾ ಇರ್ತಾರೆ ಆ್ಯಕ್ಚುಲಿ ನಿಮಗೆ ಮಸಾಜ್ ಮಾಡೋದಕ್ಕೆ ಮತ್ತು ಅಡುಗೆ ಮಾಡಿಕೊಡ್ತೀನಿ ಅಂತೆಲ್ಲ. ಅವ್ರು ನಮ್ಮ ಜೊತೆ ಬರ್ತಾಯಿದ್ರು ಫಾಲ್ಸ್ ಹತ್ರಕ್ಕೆ. ನೋಡ್ತಾರೆ ನಿಮಗೆ ಎಲ್ಲ ಎಷ್ಟೆಷ್ಟು ರೇಟು ಏನು ನಿಮಗೆಲ್ಲ ತೋರಿಸ್ತೀನಿ. ಇದು ನೋಡಿ ಆಯಿಲೆಲ್ಲ ತೊಗೊಂಡು. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ರೇಟ್ ಹೇಳ್ತಾರೆ, ನೀವು ನೀಟಾಗಿ ಬಾರ್ಗಿಂಗ್ ಮಾಡಬೇಕು. ಈ ವಿಡಿಯೋಲ್ಲ ನಿಮಗೆ ತೋರಿಸ್ತೀನಿ ನೋಡಿ ಯಾವ ಥರ ರೇಟ್ ಕೇಳ್ತಾರೆ, ನಾವು ಯಾವ ಥರ ಮಾತಾಡ್ತೀವಿ. ಆ್ಯಕ್ಚುಲಿ ಅಷ್ಟೊಂದು ರಶ್ ಇರಲಿಲ್ಲ ಹೊಗ್ನೇಕಲ್ಲು, ಸೀಸನ್ ಅಲ್ಲ ಅನ್ಸುತ್ತೆ ಈಗ. ನಾವು ಹೋಗಿದ್ವಿ, ನೀರು ಕೂಡ ಕಡಿಮೆ ಇತ್ತು ಆ್ಯಕ್ಚುಲಿ. ಮತ್ತು ಮೀನುಗಳೆಲ್ಲ ನೋಡಿ ಅವಾಗ ಫ್ರೆಶ್ ಆಗಿ ಹಿಡಿದು ತೊಗೊಂಬಂದು ಮಾರ್ತಾಯಿದ್ರು. ಈಗ ನೋಡಿ ವಿಡಿಯೋಲಿ ನಿಮಗೆಲ್ಲ ಗೊತ್ತಾಗುತ್ತೆ ನಾವು ಮಾಡಿದ್ದು ಕರೆಕ್ಟಾ ರಾಂಗಾ, ರೇಟು ರೀಸ್ನಬಲ್ ಐತಾ ಇಲ್ಲ ಕಾಸ್ಟ್ಲಿ ಐತಾ ಏನು ಅಂತ. ನೀವು ಹಂಗೆ ಹೇಳ್ತೀರ, ನೀವೆಲ್ಲ ಜಾಸ್ತಿ ಹೇಳ್ತೀರಾ. ನಿಮ್ಮ ಮೀನು ನಾವೇ ತಗೋಬೇಕು. 1200 ರೂಪಾಯಿ ಬರೀ ಕುಕ್ಕಿ. ಇವನೇ ಮಾಡ್ತಾನೆ ಅಡಿಗೆ. ಸರಿ ವಾನ ಫಾಲ್ಸ್ ಇಲ್ಲ ಇದಾ ಅವ್ರು ಯಾಕೆ ವಾ ನೀನು ಒಂದು ರೇಟ್ ಹೇಳಮ್ಮ. ₹1000 ಕೊಡ್ನಾ ಅಷ್ಟು ಏನಕ್ಕಮ್ಮ? ₹1000 ಒಂದೇ ಕೆಲಸ ರೈಸ್ ರಸ ಮೀನು ಸಾರು ನೀವು ಎಲ್ಲಿ ಹೋದ್ರೆ ಅಲ್ಲಣ್ಣ, ಮೀನು ನಾವೇ ತರ್ತಾ ಇದ್ದೀವಿ. ಅದು ರೈಸ್ ರಸಮ್ ಮಸಾಲೆ ನಾವು ಹೋಟೆಲ್ ತಿನ್ಕೊಂಡ್ಬಿಟ್ರೆ ಅಲ್ಲೇ ಆಗ್ಬಿಡೋದು. ನೀವು ಹೋಟ್ಲ್ ಸಾಂಬಾರ್ ಬಂದ ಅಂತ ಮಾಡಿ ತಲೆಗಿಲ್ಲ ಸರಿ ಐತೆ ನಿಮಗೆ. ಅದೇನ ಏನು ಹೇಳ ನೀಡು ₹2,000 ನಾವು ರೆಸ್ಟೋರೆಂಟ್ಗೆ ಹೋಗಿ ತಿನ್ಬಿಡ್ಬೋದು 5 ಸ್ಟಾರ್ಗೆ. ಲೈ ಅದೇ ನಾನು ಹೇಳ್ತಾ ಇದ್ದೀನಿ. ₹1,200 ಅಡುಗೆ ಮಾಡಿ ಗಾನ್ ಕೊಡ್ತಾನೆ ನಡಿಯ. ಲೈ ಪೆಂಗ ಅಲ್ಲ ನಾವು ಏನು ಹೇಳು, ಮಧ್ಯಾಹ್ನ ಹೇಳ್ತೀವಿ ಅಂತ ಹೇಳಿ ಊಟ ರೈಸ್ ಎಲ್ಲ ಮಾಡಿ ಕೊಡ್ತೀನಿ. ಎಷ್ಟು? ₹1,000 ₹1,000 ಆಂಟಿ. ಆಚೆ ಹೋಟ್ಲಲ್ಲೇ ತಿನ್ಬೋದು ₹1,000ಗೆ. ಇದಕ್ಕೆ ಮೇಲೆ ನಾವು ಒಂದು ಹೇಳ್ತೀನಿ. ಬಿಡಿ ಪರವಾಗಿಲ್ಲ. ರೈಸು ರೆಡಿಮೇಡ್ ಸಿಗುತ್ತಲ್ಲ ತಿನ್ನೋಣ. ಮಾತು ಕೇಳು. ಏನು ₹2,000 ಊಟ ತಿಂತೀವಣ್ಣ ನಾವು. ಅದೇ ರೇಟ್ ಜಾಸ್ತಿನೇ, ಜಾಸ್ತಿ ಅಲ್ಲ, ತುಂಬ ಜಾಸ್ತಿ ಕಣೋ. ಒಬ್ಬೊಬ್ರು ₹500 ಊಟ ತಿಂತಾರೆ. ₹500 ತಿಂತೀವಿ, ನೀನೇ ಲೆಕ್ಕ ಹಾಕಿ. ಬೇಡ ಆಂಟಿ, ನಾವು ಹೇಳ್ತೀವಿ ಅಂತೇಳಿ. ಬಿಡಿ ನಮ್ಮ ಹುಡುಗರು ಏನೋ ಇಷ್ಟ ಆಗ್ತದೆ. ಮತ್ತು ನಾವು ಅಲ್ಲಿಂದ ಬೇಡ ಅಂದ್ಕೊಂಡು ಮಸಾಜ್ ಮಾಡ್ಸ್ಕೊಳಕ್ಕೆ ಬಂದ್ವಿ. ಆ್ಯಕ್ಚುಲಿ ಸುಮಾರು ಜನಕ್ಕೆ ಇದು ಅಪ್ಡೇಟ್ ಕೊಡ್ತಾಯಿನಿ ನೋಡಿ. ಮುಂಚೆ ಥರ ಈಗ ಹೊಲ್ದ ಹತ್ರ ನಿಮಗೆ ಮಸಾಜ್ ಮಾಡ್ತಾಯಿಲ್ಲ ಔಟ್ಸೈಡು, ಈಗ ಆ ಥರ ಇಲ್ಲ. ಈಗ ಅದಕ್ಕಂತ ನನ್ನ ಸಪ್ರೇಟ್ ಪ್ಲೇಸ್ ಇದೆ, ಮಸಾಜ್ ಸೆಂಟರ್ ಅಂತ. ಅಲ್ಲಿ ಮಾಡಿಸ್ಕೊಬೇಕು ನೀವು. ಈಚೆ ಕಡೆ ಅವರೆಲ್ಲೂ ಮಾಡೋದಿಲ್ಲ. ನಾವು 5 ಜನ ಮಾಡಿಸ್ಕೊಂಡ್ವಿ, ನಿಮಗೆ ವಿಡಿಯೋ ಎಲ್ಲ ಹಾಕಿದ್ದೀನಿ ನೋಡಿ. ಮಸಾಜ್ ಮಾತ್ರ ಕ್ರೇಜಿಯಾಗಿತ್ತು, ಒಂಥರ ಹಾರ್ಡ್ ಕೋರ್ ಮಸಾಜ್ ಇದು. ನೀವೇನಾದರೂ ಸ್ವಲ್ಪ ಸ್ವೀಟಾಗಿರೋರು, ಏನಾದರೂ ಸ್ವಲ್ಪ ಸ್ಮೂತಾಗಿರೋರು ಏನಾದರೂ ಇದ್ದರೆ ಮುಂಚೆನೇ ಅವ್ರಿಗೆ ಹೇಳಿಬಿಡಿ ನೋಡಿ. ಮಸಾಜ್ ನಾವು ಫಸ್ಟ್ ಸ್ಟಾರ್ಟಿಂಗ್ 2 ಮಾಡಿಸ್ಕೊತೀವಿ, ಆಮೇಲೆ ಮಿಕ್ಕಿದ್ದು ಇನ್ನೂ 3 ಜನ ಮಾಡಿಸ್ಕೊತಾರೆ. ಫುಲ್ ಬಾಡಿ ಮಸಾಜ್ ಮಾಡ್ತಾರೆ. ನಾನು ಹಾಕಿದ್ದೀನಿ ನೋಡಿ, ಟೈಮ್ ಲ್ಯಾಪ್ಸ್ ಮಾಡಿದ್ದೀನಿ ವಿಡಿಯೋ, ಸಕ್ಕತ್ತಾಗಿ ಮಾಡ್ತಾರೆ. ಸೌಂಡ್ ಕೇಳಿಸ್ಕೊಡಿ.
മകനെ പൊന്മകനെ മുത്തായവനെ നിന്നും സൂര്യനും ചന്ദ്രനും ഒന്നായവനെ കാലം കാത്ത് വച്ച രക്ഷകനെ സംഹാരകനെ ഞങ്ങൾ കണ്ണനായി വന്നവനെ ഭയമേ മാറിപ്പോ നീ അണ്ണൻ വന്നാൽ തുമ്പിട്ടുന്നില്ല ഇരുട്ടിൽ സിറ്റി വാഴും രാജാവുക്ക് എല്ലാരും സുല്ല ഇവനെ തൊഴുവാനായും ജനത്തിരക്ക് കാലം എടുത്തു വച്ചാൽ സ്വർഗം പോലും മണ്ണർവേട് അണ്ണൻ തനി നാടൻ കൊലമല്ലുമിനാക്കി അണ്ണൻ തനി നാടൻ കൊലമല്ലുമിനാക്കി കത്തിക്കൊണ്ട് വിദ്യാരംഭം കുത്ത് ഹരിശ്രീ തോക്കിൻ കാഞ്ചി വലി ശീലം പണ്ടേ മാറാത്ത വ്യാധി നെഞ്ചിൽ പൂട്ടി വച്ചോരംഗക്കലി തീരാത്ത വാശി അണ്ണൻ മീശ വെച്ചോരാട്ട പുലി ഇടയാങ്ങൊന്നൊരുക്കും നിന്നൊരുക്കും പണ്ടേ ആപത്ത് കട്ടച്ചോര കൊണ്ട് ജ്യൂസ് അടിച്ച് സോഡാ സർബത്ത് നൊടിയിൽ മതയാനെ മെരുക്കിടും കരുത്ത് ഇവനെ പടച്ചു വിട്ട കടവുള്ളക്ക് 10-ൽ 10 ಅಣ್ಣ ನನ್ನ ಕೈಯಲ್ಲಿ ಆಯ್ತಾ ನೋಡಿದ್ರಲ್ಲ ಮಸಾಜು ಹೆಂಗೆ ಮಾಡಿದ್ರು ಅಂತ ಹಾರ್ಡ್ ಕೋರ್ ಮಸಾಜ್ ನಮ್ಮನ್ನ ನೋಡಿ ನಮ್ಮ 3 ಜನ ಮಾಡಿಸ್ಕೊಂತಾಯಿದ್ರು ಮಸಾಜು ರೇಟ್ ಮಾತ್ರ ಸ್ವಲ್ಪ ಕಾಸ್ಟ್ಲಿ ಹೇಳ್ತಾರೆ ನೀವು ಅಲ್ಲಿ ಬಾರ್ಗಿಂಗ್ ಮಾಡಿಕೊಂಡು ಮಸಾಜ್ ಮಾಡಿಸ್ಕೋಬೇಕಾಗುತ್ತೆ ಆಮೇಲೆ ಮಸಾಜ್ ಎಲ್ಲ ಮಾಡಿಸ್ಕೊಂಡು ಒಂದು ಸ್ವಲ್ಪ 1 ಅವರ್ ಬಿಸಿಲಿಗೆ ಕಾಯ್ದು ನೀರು ಆ್ಯಕ್ಚುಲಿ ಕಡಿಮೆ ಇತ್ತು ಅಷ್ಟೊಂದು ಇರಲಿಲ್ಲ ಮೊತ್ತವಾಗಿ ಸ್ನಾನ ಮಾಡಾದ್ಮೇಲೆ ಇನ್ನೂ ಕ್ರೇಜಿ ವೀಡಿಯೋಸ್ ಬರ್ತವೆ ನೋಡಿ ಒಂದೇ ವಿಡಿಯೋ ಮಾಡಿದ್ರೆ ಸ್ವಲ್ಪ ಲೆಂತಿ ಆಗುತ್ತೆ ಅಂತ ನಾನು ಈ ಥರ ಪಾಟ್ ಮಾಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ ನೀರು ಮಾತ್ರ ಚೆನ್ನಾಗಿತ್ತು ಫೋರ್ಸಾಗಿ ಬೀಳ್ತಾಯಿತ್ತು ತಲೆ ಮೇಲೆ ಇರೋ ಬರೋ ಮೈಲೆಲ್ಲ ನೋವೆಲ್ಲ ಹೋಗ್ಬಿಡುತ್ತೆ ಇಲ್ಲಿ ಸ್ನಾನ ಮಾಡಿದ್ರೆ ಮಸಾಜ್ ಮಾಡಿಸ್ಕೊಂಡು